ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಕಂಪ್ಯೂಟರಲ್ಲಿ ಎಷ್ಟು ವಿಧಗಳಿದೆ ಅಥವಾ ಎಷ್ಟು ಪ್ರಕಾರಗಳಿದೆ ಅಂತ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಯಾರೆಲ್ಲ ಫೆಬ್ರವರಿ ಮಂತಲ್ಲಿ CTETಗೆ ಪ್ರಿಪರೇಷನ್ ಆಗ್ತಾ ಇದ್ದೀರಾ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ 16 ವಿಡಿಯೋ ಸರಣಿಗಳು ಈಗಾಗಲೇ ಮುಗಿದಿದ್ದು ಕಂಟಿನ್ಯೂಸ್ ಆಗಿ ಪ್ರತಿದಿನ ತರಗತಿಗಳನ್ನು ಮಾಡ್ತಿದ್ದೀನಿ. ಸೊ ಈ ಹಿಂದೆ 2 ದಿನ ಮಾತ್ರ ಮಾಡಿಲ್ಲ. ಸೊ ಹಾಗಾಗಿ ಯಾರೆಲ್ಲ CTETಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದರೆ ಪ್ಲೇಲಿಸ್ಟ್ಗೆ ಹೋದರೆ ಆರ್ಡರ್ ವೈಸ್ ತರಗತಿಗಳು ನಿಮಗೆ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಯೂಟರ್ನ ಪ್ರಕಾರಗಳು ಮತ್ತು ಅವುಗಳನ್ನು ಎಲ್ಲೆಲ್ಲಿ ಬಳಸ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಟಾಪಿಕ್ ವೈಸ್ ವಿಡಿಯೋಗಳನ್ನು ಮಾಡ್ತಾ ಹೋಗ್ತಿದ್ದೀನಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಈ ಹಿಂದೆ 40 ಪ್ರಶ್ನೆಗಳು ಮುಗಿದಿದ್ದು 50 ಪ್ರಶ್ನೆಗಳು ಮುಗಿದಿದೆ. 5 ವಿಡಿಯೋಲ್ಲಿ 10 ಅಂದರೆ ನಿಮಗೆ 50 ಕ್ವಶನ್ಸ್ ಓವರ್ ಆಗಿದೆ. ಇವತ್ತಿನ ಒಂದು ವಿಡಿಯೋಲ್ಲಿ 60 ಪ್ರಶ್ನೆಗಳ ಒಂದು ನೋಡ್ತಾ ಹೋಗೋಣ. ಓಕೆ, ಸೊ ಕಂಪ್ಯೂಟರ್ ಪ್ರಕಾರಗಳು ಅನ್ಲಾಗ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು, ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅನ್ಲಾಗ್ ಸಿಗ್ನಲ್ಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವ ಸಾಧನಕ್ಕೆ ಒಂದು ಉದಾಹರಣೆ ನೋಡಿ. ಅನ್ಲಾಗ್ ಸಿಗ್ನಲ್ಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವ ಸಾಧನಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಪ್ರಶ್ನೆಯಾಗಿದೆ. ಸೊ ಆಪ್ಷನ್ ಎ ನೋಡಿ, ಡಿಜಿಟಲ್ ಟು ಅನ್ಲಾಗ್ ಕನ್ವರ್ಟರ್. ಆಪ್ಷನ್ ಬಿ, ಅನ್ಲಾಗ್ ಟು ಡಿಜಿಟಲ್ ಕನ್ವರ್ಟರ್, ಮೋಡಮ್ ಮತ್ತು ರೌಟರ್ ಅಂತ ಇದೆ. ಸೊ ಏನು ಕೇಳಿದ್ದಾರೆ ಅವರು, ಆ ಪ್ರಶ್ನೆಯಲ್ಲೇ ಆನ್ಸರ್ ಇದೆ ನೋಡಿ, ಅನ್ಲಾಕ್ ಟು ಸಿಗ್ನಲ್ಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುವ. ಸೊ ಒಂದೊಂದು ಸಲ ಅವರೇನೇ ಕ್ಲೂ ಕೊಟ್ಬಿಟ್ಟಿರ್ತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಪ್ಷನ್ ಆಗಿರುತ್ತೆ ಸ್ನೇಹಿತರೆ. ಅನ್ಲಾಕ್ ಟು ಡಿಜಿಟಲ್ ಕನ್ವರ್ಟರ್ ADC ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದು ನಿಮಿಷ, ಇದು 51ನೇ ಪ್ರಶ್ನೆ ಮುಗೀತು. 52 ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಸೊ 52ನೇ ಪ್ರಶ್ನೆ ಇಲ್ಲಿಂದ ಆರಂಭ ಆಗುತ್ತೆ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಳೆ ಸ್ಟೂಡೆಂಟ್ಸ್ ಎಲ್ಲ ತುಂಬ ಹೋಪಲ್ಲಿದ್ದಾರೆ. ಕಂಪ್ಯೂಟರ್ನ ಮುಗಿಸ್ಕೊಡ್ತೀನಿ ಅಂತ, ಖಂಡಿತವಾಗ್ಲೂ ಮುಗಿಸ್ಕೊಡ್ತೀನಿ. ಇದರ PDF ಕೂಡ ನಾನು ನಿಮಗೆ ಅವೈಲೇಬಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ಅವೈಲೇಬಲ್ ಮಾಡ್ತೀನಿ. ಓಕೆನಾ, ಹೆಂಗೂ ನಾನು ಟೈಪ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಆ PDF ನಿಮಗೆ ಖಂಡಿತವಾಗ್ಲೂ ನಾನು ಅವೈಲೇಬಲ್ ಆಗೋ ಥರ ಮಾಡ್ತೀನಿ. ಇನ್ನು 52ನೇ ಪ್ರಶ್ನೆಗೆ ಹೋಗೋಣ. ಯಾವ ರೀತಿಯ ಕಂಪ್ಯೂಟರ್ಗಳು ವೈಜ್ಞಾನಿಕ ಸಂಶೋಧನೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚು ಉಪಯುಕ್ತವಾಗಿವೆ? ವಿಶೇಷವಾಗಿ ವಾಸ್ತವಿಕ ಸಮಯದ ರಿಯಲ್ ಟೈಮ್ ದತ್ತಾಂಶವನ್ನು ವಿಶ್ಲೇಷಿಸಲು. ನೋಡಿ, ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ನೋಡಿ. ಯಾವ ರೀತಿಯ ಕಂಪ್ಯೂಟರ್ಗಳು ವೈಜ್ಞಾನಿಕ ಸಂಶೋಧನೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚು ಉಪಯುಕ್ತವಾಗಿವೆ, ವಿಶೇಷವಾಗಿ ವಾಸ್ತವಿಕ ಸಮಯದ ರಿಯಲ್ ಟೈಮಿಂಗ್ ದತ್ತಾಂಶವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಯಾವುದು ಒಂದು ಉಪಯುಕ್ತವಾದ ಕಂಪ್ಯೂಟರ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ ಅನ್ಲಾಗ್ ಇದೆ, ಆಪ್ಷನ್ ಬಿ ಡಿಜಿಟಲ್ ಅಂತ ಇದೆ, ಆಪ್ಷನ್ ಸಿ ಹೈಬ್ರಿಡ್ ಅಂತ ಇದೆ, ಆಪ್ಷನ್ ಡಿ ವೈಯಕ್ತಿಕ ಕಂಪ್ಯೂಟರ್ ಅಂದರೆ PC ಪರ್ಸ್ನಲ್ ಕಂಪ್ಯೂಟರ್ ಅಂತ ನಾವು ಕರಿತೀವಿ. ಸೊ ನಿಮಗೆ ಇಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ರಿಯಲ್ ಟೈಮ್ ದತ್ತಾಂಶವನ್ನು ವಿಶ್ಲೇಷಿಸಲು ಹೈಬ್ರಿಡ್ ಕಂಪ್ಯೂಟರ್ಗಳು ಏನಾಗಿದೆ ಅಂತಂದರೆ ಉಪಯೋಗಿಸ್ತಾರೆ. ಹೈಬ್ರಿಡ್ ಕಂಪ್ಯೂಟರ್ಗಳು ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಸೊ ಟಾಪಿಕ್ ವೈಸು ಪ್ರಶ್ನೆಗಳು ಮಾಡ್ತಾ ಬರ್ತಿದ್ದೀನಿ. ಸೊ 160 ಪೇಜ್ಗಳು ಆಲ್ರೆಡಿ ನಾನು ಟೈಪ್ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಯಾರಿಗಾದರೂ ಹಾರ್ಡ್ ಕಾಪಿ ಬೇಕಿತ್ತು ಅಂತ ಅಂದರೆ ನಾನು ನಿಮಗೆ ಈ ಹಾರ್ಡ್ ಕಾಪಿಯನ್ನು ಒಂದು ಅಮೌಂಟಲ್ಲಿ ಕಳಿಸ್ತಾ ಇದ್ದೀನಿ. ಯಾರಿಗಾದರೂ ಬೇಕಿದ್ದರೆ ಒಂದು ವೇಳೆ ಫುಲ್ ವೀಡಿಯೋನ ನೋಡಿ ತೊಗೊಳ್ಳಿ. ಹಂತ ಹಂತವಾಗಿ ನಾನು ವೀಡಿಯೋಸ್ ತೊಗೊಂಡು ಬರ್ತಾನೆ ಇದ್ದೀನಿ. ಯಾರಿಗೆ ಹೇಳಿದ್ರೆ ಅರ್ಥ ಆಗುತ್ತೆ ಓಕೆ ಅಂದರೆ ಪರವಾಗಿಲ್ಲ, ವಿಡಿಯೋ ನೋಡ್ತಾ ಹೋಗಿ, ನೋಟ್ಸ್ ಮಾಡ್ತಾ ಹೋಗಿ. ಯಾರಿಗೆ ಸಮಯ ಇಲ್ಲ ನೋಟ್ಸ್ ಮಾಡಲಿಕ್ಕೆ, ಈ MCQsನ ನಮಗೆ PDF ಬೇಕು ಮೇಡಮ್ ಅಂತ ಅಂದಿದ್ರೆ, ಸೊ ನಿಮಗೆ ಏನಂತಂದರೆ ಕೇವಲ 50 ರೂಪಾಯಿಯಲ್ಲಿ ಕಂಟೆಂಟ್ ವೈಸ್ 160 ಪೇಜ್ಗಳಿಗೆ ಸಂಬಂಧಪಟ್ಟಂತೆ ಅಷ್ಟು ದೊಡ್ಡ PDF ಇದೆ. ಸೊ ಅದನ್ನು ನಿಮಗೆ ಕೇವಲ 50 ರೂಪಾಯಿಯಲ್ಲಿ ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮಗೆ PDF ಅವೈಲೇಬಲ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಪ್ರಿಂಟ್ ಬೇಕಾಗಿತ್ತು ಅಂತ ಅಂದರೆ ನಿಮಗೆ, ಸೊ ಪ್ರಿಂಟ್ ಬೇಕಾಗಿತ್ತು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನೋಡೋಣ, ಒಂದು ನಾನು ಕೇಳ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಓಕೆನಾ. ಯಾಕೆಂದರೆ 160 ಪೇಜಸ್ ಇದೆ.
160 ಪೇಜಸ್ ಅಂದರೆ 1 ಪೇಜ್ಗೆ 10 ರೂಪೀಸ್ ತೊಗೋತಾರೆ. 1 ಪೇಜ್ಗೆ ಪ್ರಿಂಟ್ ತೊಗೋಬೇಕಲ್ವ ನಾವು. ಸಾಫ್ಟ್ ಕಾಪಿಯಿಂದ ಹಾರ್ಡ್ ಕಾಪಿಗೆ ಪ್ರಿಂಟ್ ಅಂತಂದರೆ 10 ರೂಪಾಯಿ ಆಗುತ್ತೆ. ಸೊ 160 ಅಂದರೆ ನಿಮಗೆ 1600 ರೂಪಾಯಿ ಆಗುತ್ತೆ ಅಂತ ಅನ್ಕೋತೀನಿ ಇದು. ಸೊ ಹಾಗಾಗಿ ತುಂಬ ಕಾಸ್ಟ್ಲಿ ಆಗುತ್ತೆ. ಆಲ್ಮೋಸ್ಟ್ ಸಾಫ್ಟ್ ಕಾಪಿ ನಾನು ಹಾಕಿರ್ತೀನಿ, ಪ್ರಿಂಟ್ ತೊಗೊಳ್ಳಿ. ಇಲ್ಲ ಮೇಡಮ್ ಆದಷ್ಟು ನೀವು ಇದರಲ್ಲೇ ಏನಾದರೂ ಮಾಡಿ ನಮಗೆ ಪೋಸ್ಟ್ ವೈಸ್ ಹಾರ್ಡ್ ಕಾಪಿನೇ ಕಳಿಸಿ ಅಂತ ಅಂದರೆ ನೋಡೋಣ ಅದಕ್ಕೆ ಏನು ಅಮೌಂಟ್ ಆಗುತ್ತೆ ಅಂತ ನಾನು ಮಾತಾಡಿಬಿಟ್ಟು ಹೇಳ್ತೀನಿ. ಸೊ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಿಮ್ಮ ಡಿಮ್ಯಾಂಡ್ಗೆ ಅನುಕೂಲ ನಾನು ನೋಡ್ಕೊಂಡ್ಬಿಟ್ಟು ಖರ್ಚುಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಹೇಳ್ತೀನಿ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಯಾಕಂದರೆ ಕೆಲವೊಬ್ಬರಿಗೆ ವಿಡಿಯೋ ಅಷ್ಟೇ ನೋಡಿದ್ರೆ ಅರ್ಥ ಆಗಲ್ಲ. PDF ಬೇಕಾಗುತ್ತೆ ತುಂಬ ಜನ ಕೇಳ್ತಾ ಕೂಡ ಇದ್ದಾರೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಿಮ್ಮ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಯಾವ ವರ್ಗಕ್ಕೆ ಸೇರಿವೆ? ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಿಮ್ಮ ಸ್ಮಾರ್ಟ್ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಯಾವ ವರ್ಗಕ್ಕೆ ಸೇರಿದೆ ಅಂತ ಪ್ರಶ್ನೆ ಆಗಿದೆ. 53ನೇ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ಅನ್ಲಾಗ, ಡಿಜಿಟಲ್ಲ, ಹೈಬ್ರಿಡ, ಸೂಪರ್ ಕಂಪ್ಯೂಟರ? ಸೊ ನಮ್ಮ ಸ್ಮಾರ್ಟ್ಫೋನ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಡೆಸ್ಕ್ಟಾಪ್ ಆಗಿರಬಹುದು, ಇದೆಲ್ಲ ಕೂಡ ಏನಾಗಿದೆ ಅಂತಂದರೆ ಡಿಜಿಟಲ್ ಆಗಿದೆ ಸ್ನೇಹಿತರೆ. ಸೊ ಡಿಜಿಟಲ್ ಕಂಪ್ಯೂಟರ್ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ 54ನೇ ಪ್ರಶ್ನೆ, ಭೌತಿಕ ಪ್ರಮಾಣಗಳನ್ನು ನಿರಂತರವಾಗಿ ಅಳೆಯಲು ಮತ್ತು ಪ್ರದರ್ಶಿಸಲು ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ? ನೋಡಿ ಸ್ನೇಹಿತರೆ, ಭೌತಿಕ ಪ್ರಮಾಣಗಳನ್ನು ನಿರಂತರವಾಗಿ ಅಳೆಯಲು ಮತ್ತು ಪ್ರದರ್ಶಿಸಲು ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಡಿಜಿಟಲ್, ಆಪ್ಷನ್ ಬಿ ಅನ್ಲಾಗ್, ಆಪ್ಷನ್ ಸಿ ಹೈಬ್ರಿಡ್, ಆಪ್ಷನ್ ಡಿ ಮೇನ್ ಫ್ರೇಮ್ ಅಂತ ಕೊಟ್ಟಿದ್ದಾರೆ. ಭೌತಿಕ ಪ್ರಮಾಣಗಳನ್ನು ನಿರಂತರವಾಗಿ ಅಳೆಯಲು ಮತ್ತು ಪ್ರದರ್ಶಿಸಲು ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ ಅಂದರೆ ಅನ್ಲಾಗ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಓಕೆನಾ? ಭೌತಿಕ ಪ್ರಮಾಣಗಳನ್ನು ನಿರಂತರವಾಗಿ ಅಳೆಯಲು ಮತ್ತು ಪ್ರದರ್ಶಿಸಲು ನಾವು ಅನ್ಲಾಗ್ ಕಂಪ್ಯೂಟರ್ಗಳನ್ನು ಉಪಯೋಗ ಮಾಡ್ತೀವಿ. 55ನೇ ಪ್ರಶ್ನೆ, ರೋಗಿಗಳ ಹೃದಯ ಬಡಿತದಂತಹ ವೈದ್ಯಕೀಯ ದತ್ತಾಂಶವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವ ಕಾರ್ಡಿಯೋಗ್ರಾಮ್. ಓಕೆನಾ? ಕಾರ್ಡಿಯೋಗ್ರಾಮ್ ನಾವು ECG ಅಂತ ಕರಿತೀವಿ. ಯಂತ್ರಗಳು ಯಾವ ರೀತಿಯ ಕಂಪ್ಯೂಟರ್ಗಳ ತಂತ್ರಜ್ಞಾನವನ್ನು ಬಳಸುತ್ತವೆ? ವೆರಿ ಇಂಪಾರ್ಟೆಂಟ್. ನೋಡಿ, ಮೇಲ್ವಿಚಾರಣೆ ಮಾಡ್ತಕ್ಕಂತಹ ಏನು, ಒಂದು ನಿಮಿಷ ಪೆನ್ ತಗೊಳ್ಳೋಣ. ಮೇಲ್ವಿಚಾರಣೆ ಮಾಡ್ತಕ್ಕಂತಹ ಈ ಕಾರ್ಡಿಯೋಗ್ರಾಮ್ ಅಂತ ಏನು ಬರುತ್ತೆ, ಕಾರ್ಡಿಯೋಗ್ರಾಮ್ ECG ಅಂತ ನಾವು ಕರಿತೀವಿ. ಸೊ ECG ನಾವೊಂದು ಈ ಒಂದು ಇದರಲ್ಲಿ ನೋಡ್ತೀವಿ, ಜಿಗ್ ಲೈನ್ ಎಲ್ಲ ಬರುತ್ತಲ್ವಾ. ಸೊ ಅಲ್ಲಿ ಯಾವ ರೀತಿಯ ಕಂಪ್ಯೂಟರ್ಗಳನ್ನ ಬಳಸಲಾಗುತ್ತೆ ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಡಿಜಿಟಲ್, ಆಪ್ಷನ್ ಬಿ ಅನ್ಲಾಗ್, ಆಪ್ಷನ್ ಸಿ ಹೈಬ್ರಿಡ್ ಕೇವಲ ಇನ್ಪುಟ್ ಸಾಧನ ಆಗಿದೆ ಅಂತ. ಸೊ ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ಆ್ಯಸ್ ಯೂಸ್ವಲ್ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. 55ನೇ ಪ್ರಶ್ನೆ ಇದಾಗುತ್ತೆ ಅಲ್ವಾ? 55ನೇ ಪ್ರಶ್ನೆ ಇದಾಗಿದೆ. ಸೊ 55th ಪ್ರಶ್ನೆಗೆ ಅನ್ಲಾಗ್ ಆನ್ಸರ್ ಆಗುತ್ತೆ. ಓಕೆ. ಅನ್ಲಾಗ್ ಕಂಪ್ಯೂಟರ್ಗಳನ್ನು ECGಯಲ್ಲಿ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ರೀತಿಯ ಕಂಪ್ಯೂಟರ್ಗಳು ತರ್ಕ ಮತ್ತು ಗಣಿತದ ಲೆಕ್ಕಾಚಾರಗಳನ್ನು ಬೈನರಿ ರೂಪದಲ್ಲಿ ನಿರ್ವಹಿಸುತ್ತವೆ? ನೋಡಿ, ನಾವು ಏನು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, 0 ಮತ್ತು 1 ಅಂಕೆಯನ್ನು ಬೈನರಿ ಅಂತ ನಾವು ಕರಿತೀವಲ್ವಾ. ಸೊ ಈ ಬೈನರಿ ರೂಪದಲ್ಲಿ ಇರ್ತಕ್ಕಂತಹ ಒಂದು ಏನು ನಿರ್ವಹಣೆ ಮಾಡ್ತೀವಲ್ವ ಕಂಪ್ಯೂಟರ್ ಯಾವುದು ಅಂತ. ಯಾವ ರೀತಿಯ ಕಂಪ್ಯೂಟರ್ಗಳು ತರ್ಕ ಗಣಿತದ ಲೆಕ್ಕಾಚಾರಗಳನ್ನು ಬೈನರಿ ರೂಪದಲ್ಲಿ ನಿರ್ವಹಿಸುತ್ತವೆ? ಅನ್ಲಾಗ್, ಡಿಜಿಟಲ್, ಹೈಬ್ರಿಡ್ ಯಾವುದೂ ಅಲ್ಲ. ವೆರಿ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ನಿಮಗೆ. ಸೊ ಹಾಗಾಗಿ PDF ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಪ್ರಿಂಟೌಟ್ ತಗೊಂಡೋದು ತುಂಬಾ ಒಳ್ಳೆಯದು. ಯಾಕಂದರೆ ತುಂಬ ಜನ ನಾವೇನು ಮಾಡ್ತೀವಿ, ಸಾಫ್ಟ್ ಕಾಪಿಗಳನ್ನು ಮೊಬೈಲಲ್ಲಿ ಇಟ್ಕೋತೀವಿ ಹೊರತು ಅದನ್ನು ಓದೋಕ್ಕೆ ನಾವು ಟ್ರೈ ಮಾಡಲ್ಲ. ಹಾಗಾಗಿ ನೀವು ಇದನ್ನು ಪ್ರಿಂಟೌಟ್ ತೊಗೊಂಡ್ರೆ ಬೆಸ್ಟ್ ಅಂತ ಅನ್ಕೋತೀನಿ ನಾನು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಡಿಜಿಟಲ್ ಆಗಿದೆ. ಸೊ ಡಿಜಿಟಲ್ ಕಂಪ್ಯೂಟರ್ ಏನಾಗಿದೆ ಅಂದರೆ ತರ್ಕ ಮತ್ತು ಗಣಿತದ ಲೆಕ್ಕಾಚಾರಗಳನ್ನು ಬೈನರಿ ರೂಪದಲ್ಲಿ ನಿರ್ವಹಿಸುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಪಾದನಾ ಪ್ರಕ್ರಿಯೆಯ
ನಿಯಂತ್ರಣದಲ್ಲಿ ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ? ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಪಾದನಾ ಪ್ರಕ್ರಿಯೆಯ ನಿಯಂತ್ರಣದಲ್ಲಿ ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ? ಅಂದರೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಯಾವ ರೀತಿ ಕಂಪ್ಯೂಟರ್ಗಳನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಒಂದು ಡೈರೆಕ್ಟ್ ಪ್ರಶ್ನೆ. ಓಕೆ, ಸೊ ಅನಲಾಗ್, ಡಿಜಿಟಲ್, ಹೈಬ್ರಿಡ್ ಅಂತ ಕೊಟ್ಟಿದ್ದಾರೆ ಅಥವಾ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಹೈಬ್ರಿಡ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ನೋಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಬರುತ್ತೆ, ಅಲ್ಲಿ ಹೈಬ್ರಿಡೇ ಬರ್ತಾ ಇದೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ಉಪಯೋಗ ಮಾಡ್ತಾರೆ. ಸೊ ಸ್ವಲ್ಪ ಹಿಂದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಡಿಸ್ಟರ್ಬೆನ್ಸ್ ಇದೆ, ಸಾರಿ ಸ್ನೇಹಿತರೆ. ಓಕೆ, ನಿಮ್ಗೆ ಅಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಸಾರಿ ಕೇಳ್ತೀನಿ. ಓಕೆ, ಅದಕ್ಕೆ ನಾನು 10 ಕ್ವಶನ್ಸಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಅನಲಾಗ್ ಕಂಪ್ಯೂಟರ್ಗಳ ಪ್ರಮುಖ ಅನುಕೂಲತೆಗಳಲ್ಲಿ ಯಾವುದು ಸೇರಿದೆ? ನೋಡಿ, ಈ ಅನಲಾಗ್ ಕಂಪ್ಯೂಟರ್ಗಳ ಬಗ್ಗೆ ನಾವು ಇಲ್ಲಿವರೆಗೂ ನೋಡಿದ್ವಿ. ಸೊ ಅನಲಾಗ್ ಕಂಪ್ಯೂಟರ್ಗಳ ಪ್ರಮುಖ ಅನುಕೂಲತೆಗಳಲ್ಲಿ ಯಾವುದು ಸೇರಿದೆ? ಕಡಿಮೆ ವೇಗ, ಕಡಿಮೆ ನಿಖರತೆ, ಸೀಮಿತ ಸಂಗ್ರಹಣಾ ಸಾಮರ್ಥ್ಯ, ಬೈನರಿ ದತ್ತಾಂಶವನ್ನು ಬಳಸುವುದು. ಅನಲಾಗ್ ಕಂಪ್ಯೂಟರ್ಗಳ ಪ್ರಮುಖ ಅನುಕೂಲತೆಗಳಲ್ಲಿ ಯಾವುದು ಸೇರಿದೆ ಅಂತ ಪ್ರಶ್ನೆ ಆಗಿದೆ. ಸೊ ಕಡಿಮೆ ನಿಖರತೆಯಿಂದ ಕೂಡಿದೆ. ಓಕೆನಾ, ಕಡಿಮೆ ನಿಖರತೆಯಿಂದ ಕೂಡಿದೆ, ಇದು ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ರೀತಿಯ ಕಂಪ್ಯೂಟರ್ಗಳು ಅತ್ಯಂತ ವೇಗವಾದ ಮತ್ತು ಅತ್ಯಂತ ನಿಖರವಾದ ಲೆಕ್ಕಾಚಾರಗಳನ್ನು ನಿರ್ವಹಿಸುತ್ತವೆ? ನೋಡಿ ಸ್ನೇಹಿತರೆ, ಯಾವ ಒಂದು ಕಂಪ್ಯೂಟರ್ಗಳು ವೇಗವಾದ ನಿಖರವಾದ ಲೆಕ್ಕಾಚಾರಗಳನ್ನು ನಿರ್ವಹಿಸ್ತವೆ ಅಂತ. ಸೊ ಇದಕ್ಕೆ ಸರಿಯಾದಂಥ ಒಂದು ನೋಡೋಕ್ಕಿಂತ ಮುಂಚೆ ಆಪ್ಷನ್ ನೋಡೋಣ. ಅನಲಾಗ್, ಡಿಜಿಟಲ್, ಹೈಬ್ರಿಡ್ 3 ಅಂತ ಕೊಟ್ಟಿದ್ದಾರೆ. ಸರಿನಾ, ಇವು 3 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ವೇಗವಾದ ನಿಖರವಾದ ಲೆಕ್ಕಾಚಾರವನ್ನು ಮಾಡಲಿಕ್ಕೆ ನಮಗೆ ಹೈಬ್ರಿಡ್ ಕಂಪ್ಯೂಟರ್ಗಳು ಅಲ್ಲ, ಓಕೆ, ಡಿಜಿಟಲ್ ಕಂಪ್ಯೂಟರ್ಗಳು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಸ್ಪೀಡ್ ಇಂದ ಮಾಡ್ತಕ್ಕಂಥದ್ದು, ವೇಗವಾಗಿ ನಿಖರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಡಿಜಿಟಲ್ ಕಂಪ್ಯೂಟರ್ ಆಗಿದೆ. ನಮ್ಮ ಮೊಬೈಲ್ ಸ್ಕ್ರೀನ್ಸ್ ಆಗಿರಬಹುದು, ಲ್ಯಾಪ್ಟಾಪ್ ಆಗಿರಬಹುದು, ಇರಬಹುದು, ಅದು ಕೂಡ ಡಿಜಿಟಲ್ ಆಗಿರುತ್ತೆ ಅಂತ ನಾವು ಪ್ರಶ್ನೆಗಳಲ್ಲಿ ನೋಡಿದ್ವಿ. ಸೊ 60ನೇ ಪ್ರಶ್ನೆ ನೋಡೋಣ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಇದಾಗಿದೆ. ಇಂಟರ್ನೆಟ್ ಮೂಲಕ ಸಂವಹನಕ್ಕಾಗಿ ಯಾವ ರೀತಿಯ ಕಂಪ್ಯೂಟರ್ಗಳನ್ನ ಬಳಸಲಾಗುತ್ತದೆ? ನೋಡಿ, ಕಂಪ್ಯೂಟರ್ ಮೂಲಕ ಸಂವಹನಕ್ಕಾಗಿ ಯಾವ ರೀತಿಯ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ? ಆಪ್ಷನ್ 1, ಆಪ್ಷನ್ ಎ ಅನಲಾಗ್, ಆಪ್ಷನ್ ಬಿ ಡಿಜಿಟಲ್, ಆಪ್ಷನ್ ಸಿ ಹೈಬ್ರಿಡ್, ಮೇಲಿನ ಎಲ್ಲವೂ. ಇಂಟರ್ನೆಟ್ನ ಸಂವಹನಕ್ಕೆ ಕಾನ್ವಕೇಷನ್ಗೆ ಯಾವ ಯೂಸ್ ಮಾಡ್ತಾರೆ ಅಂತ ಅಂದರೆ ಡಿಜಿಟಲ್. ಓಕೆ, ಡಿಜಿಟಲ್ ಕಂಪ್ಯೂಟರ್ಸ್ಗಳನ್ನು ಇಂಟರ್ನೆಟ್ ಮೂಲಕ ಸಂವಹನಕ್ಕಾಗಿ ಯೂಸ್ ಮಾಡ್ತಾರೆ. ಸೊ ಇದು ಇವತ್ತಿನ ಒಂದು ತರಗತಿಯಾಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗಾದರೂ PDF ಬೇಕಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಎಲ್ಲ ಟಾಪಿಕ್ ಮೇಲೆ ಆರ್ಡರ್ ವೈಸ್ MCQsಗಳನ್ನು ಮಾಡಿ 160 PDF ಒಂದು ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ತರಗತಿಗಳು ಮಾಡೋಕ್ಕೆ. ಎವ್ರಿ ಡೇ ನಾನು ಮಾಡ್ತಾ ಹೋಗ್ತೀನಿ 10 ಕ್ವಶನ್ಸ್ಗಳನ್ನು. ನೋಟ್ಸ್ ಮಾಡೋಕ್ಕಾದರೆ ಖಂಡಿತವಾಗ್ಲೂ ನೋಟ್ಸ್ ಮಾಡಿ. ಯಾರಿಗೆಲ್ಲ ಆಲ್ರೆಡಿ ಟೀಚರ್ಸ್ ಇರ್ತೀರಾ, ಲೆಕ್ಚರ್ಸ್ ಇರ್ತೀರಾ, ಆಲ್ರೆಡಿ ವರ್ಕ್ ಹೋಗ್ತಾ ಇರ್ತೀರಾ, ನಿಮ್ಗೆ ಆಗಲ್ಲ ಅಂತಂದರೆ PDF ಹಾಕಿ ಮೇಡಮ್ ನಮಗೆ ಸಾಫ್ಟ್ ಕಾಪಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆಲ್ಲ ಹಾಕ್ಕೊಡ್ತೀನಿ. 50 ರೂಪಾಯಿ ಆಗುತ್ತೆ ನಿಮಗೆ. ಸೊ ಈ ನೋಟಿಫಿಕೇಷನ್ ಆದಮೇಲೆ ಇದು ಜಾಸ್ತಿ ಕೂಡ ಆಗ್ಬೋದು. ಸೊ ಈಗ ಇದು 50 ರೂಪಾಯಿಗೆ ಮಾಡಿದ್ದೀನಿ. ನೋಡೋಣ, ನಿಮ್ಗೆ ಹಾರ್ಡ್ ಕಾಪಿನೇ ಬೇಕು, ನೋಟ್ಸ್ ಹಾರ್ಡ್ ಕಾಪಿ ಬೇಕು ಅಂತ ಅದೇ ನಾನು ಹೇಳ್ದಲ್ಲ, ಕೇಳಿ ಹೇಳ್ತೀನಿ ಅಂತ. ಸೊ ಖಂಡಿತವಾಗ್ಲೂ ಕೇಳಿ ಹೇಳ್ತೀನಿ. ಸೊ ಯಾವ ರೀತಿ ನನ್ನ ಒಂದು ತರಗತಿಗಳು ನಿಮಗೆ ಅನುಕೂಲ ಆಗ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.